ನೋಡಿ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ, ಫೈಂಡ್ ದ zeros ಆಫ್ ದ quadratic polynomial x square minus 3 and verify the relationship between the zeros and coefficients ಅಂತ ಕೊಟ್ಟಿದ್ದಾರೆ. ಸೇಮ್ ಸೆಕೆಂಡ್ ಒನ್ ಮಾಡಿದ್ವಲ್ವಾ ಅದೇ ರೀತಿ, ಆದ್ರೆ ಪಾಲಿನಾಮಿಯಲ್ ಏನ್ ಕೊಟ್ಟಿದ್ದಾರೆ ಇಲ್ಲಿ, ಎಕ್ಸ್ ಸ್ಕ್ವೇರ್ ಮೈನಸ್ 3 ಅಂತ ಕೊಟ್ಟಿದ್ದಾರೆ. ಜನರಲ್ ಫಾರ್ಮ್ ಏನು, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 0. ಇಲ್ಲಿ ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಸ್ಕ್ವೇರ್ ಅಂದ್ರೆ ಎ ಪ್ಲೇಸ್ ಅಲ್ಲಿ ಏನಿದೆ, ಏನೂ ಇಲ್ಲ, ಏನೂ ಇಲ್ಲ ಅಂದ್ರೆ 1 ಇದೆ ಅಂತ ಅರ್ಥ. ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಅಂದ್ರೆ ಇಲ್ಲಿ ಕೊಟ್ಟೇ ಇಲ್ಲ, ಏನು ಕೊಟ್ಟೇ ಇಲ್ಲ ಅಂದ್ರೆ ಏನಂತ ಅರ್ಥ, 0 ಇದೆ ಅಂತ ಅರ್ಥ. ಇದನ್ನ ನಾವು ಬರ್ಕೊಂಡ್ಬಿಡ್ಬೇಕು. ಸಿ ಇಸ್ ಈಕ್ವಲ್ಸ್ ಟು ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ಏನ್ ಕೊಟ್ಟಿದ್ದಾರೆ ಇಲ್ಲಿ, -3 ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಬರ್ಕೊಂಡ್ವಿ. ಈಗ ನೋಡಿ, ಇದನ್ನ ನೋಡ್ತಾ ಇದ್ರಿ, ಇಲ್ಲಿ ಕೊಯಿಫಿಷಿಯಂಟ್ ಆಫ್ ಎಕ್ಸ್ ಅಂತೂ ಇಲ್ಲ. ಸೊ ನಾವು ಯಾವ ರೀತಿ ಬರ್ಕೋಬಹುದು ಇದನ್ನ, ಎಕ್ಸ್ ಸ್ಕ್ವೇರ್ ಮೈನಸ್ √3 ಹೋಲ್ ಸ್ಕ್ವೇರ್ ಈ ರೀತಿ ಕೂಡ ಬರ್ಕೋಬಹುದು ಅಲ್ವಾ. ಯಾಕೆ ಹೇಳಿ, ನಮ್ಗೆ ಇದರಿಂದ ಒಂದು ಐಡೆಂಟಿಟಿ ಗೊತ್ತು, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಲ್ವಾ, ಇಸ್ ಈಕ್ವಲ್ಸ್ ಏನು, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಲ್ವಾ. ನಮ್ಗೆ ಫ್ಯಾಕ್ಟರೈಸ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇಲ್ಲೇನಾಯ್ತು, ಎ ಇಸ್ ಈಕ್ವಲ್ಸ್ ಟು ಎಕ್ಸ್ ಇದೆ, ಬಿ ಇಸ್ ಈಕ್ವಲ್ಸ್ ಟು √3 ಇದೆ. ಸೊ ಈಗ ನೋಡಿ ಯಾವ ರೀತಿ ಫ್ಯಾಕ್ಟರೈಸ್ ಮಾಡ್ಬೋದು, ಎಕ್ಸ್ ಮೈನಸ್ √3 ಎಕ್ಸ್ ಪ್ಲಸ್ √3 ಹೇಗಾದ್ರೂ ಬರಿಬಹುದು. ಇಲ್ಲಿ ಪ್ಲಸ್ ಬರೆದ್ರೆ ಇಲ್ಲಿ ಮೈನಸ್ ಬರೀರಿ, ಇಲ್ಲಿ ಮೈನಸ್ ಬರೆದ್ರೆ ಇಲ್ಲಿ ಪ್ಲಸ್ ಬರೀರಿ. ಓಕೆ, ಈಗ ನೋಡಿ ಎಕ್ಸ್ ಮೈನಸ್ √3 ಇಸ್ ಈಕ್ವಲ್ಸ್ ಟು 0, ಇದು ಇಸ್ ಈಕ್ವಲ್ಸ್ ಟು 0 ಅಂತ ಅರ್ಥ. ಸೊ ಎಕ್ಸ್ ಪ್ಲಸ್ √3 ಇಸ್ ಈಕ್ವಲ್ಸ್ ಟು 0. ಈಗ ಎಕ್ಸ್ ಇಸ್ ಈಕ್ವಲ್ಸ್ ಟು ಈ ಮೈನಸ್ √3 ನ ಈಕ್ವಲ್ಸ್ ಟು ಈ ಕಡೆ ಕಳ್ಸಿದ್ರೆ ಏನಾಯ್ತು, ಏನಾಗುತ್ತೆ, ಪ್ಲಸ್ √3 ಆಯ್ತು ಅಲ್ವಾ. ಸೊ ಇದೇನಾಯ್ತು, ಆಲ್ಫಾ. ಆಲ್ಫಾ ಇಸ್ ಈಕ್ವಲ್ಸ್ ಟು √3. ಅದೇ ರೀತಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಈ ಪ್ಲಸ್ √3 ನ ಈಕ್ವಲ್ಸ್ ಟು ಈ ಕಡೆ ಕಳ್ಸಿದ್ರೆ ಮೈನಸ್ √3 ಆಯ್ತು. ಇದೇನಾಯ್ತು, ಬೀಟಾ. ಬೀಟಾ ಇಸ್ ಈಕ್ವಲ್ಸ್ ಟು ಮೈನಸ್ √3. ಇವು ಝೀರೋಸ್ ಆಫ್ ದಿಸ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಈಗ ವೆರಿಫೈ ಮಾಡಬೇಕು. ಝೀರೋಸ್ ಏನೋ ಫೈಂಡ್ ಔಟ್ ಮಾಡಿದ್ವಿ, ಈಗ ವೆರಿಫೈ ಮಾಡೋಣ. ವೆರಿಫೈ ಮಾಡೋದಕ್ಕೆ ಸಮ್ ಆಫ್ ಝೀರೋಸ್ ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ಸ್ ಟು ಏನ್ ಫಾರ್ಮುಲಾ, -b/a. ಸೊ ಅಲ್ಫಾ ಏನಿದೆ, √3 ಪ್ಲಸ್ ಬೀಟಾ ಏನಿದೆ, -√3 ಇದೆ. ಸೊ ಡೈರೆಕ್ಟ್ ಹಾಕ್ಬೋದು, -√3. ಓಕೆ, ನೋಡಿ ಪ್ಲಸ್ √3 -√3 ಇದ್ರೆ ಸೇಮ್ ಇದ್ರೆ ಕ್ಯಾನ್ಸಲ್ ಆಗುತ್ತಲ್ವಾ. ಸೊ ಕ್ಯಾನ್ಸಲ್ ಆಯ್ತು. ಕ್ಯಾನ್ಸಲ್ ಆದ್ರೆ ಏನ್ ಉಳಿತು, 0 ಉಳಿತು. ಈ ಕಡೆ ಏನ್ ಬರುತ್ತೆ ನೋಡೋಣ. ಇಲ್ಲಿ ಮೈನಸ್ ಬರೆಯೋಣ, ಬಿ ಪ್ಲೇಸ್ ಅಲ್ಲಿ ಏನಿದೆ, 0 ಅಪಾನ್ ಎ ಪ್ಲೇಸ್ ಅಲ್ಲಿ 1 ಇದೆ. ನೋಡಿ 0 ಡಿವೈಡೆಡ್ ಬೈ 1 ಅಂದ್ರೆ 0. ಸೊ ಏನ್ ಬಂತು ಇಲ್ಲಿ, LHS ಇಸ್ ಈಕ್ವಲ್ಸ್ ಟು RHS ಅಲ್ವಾ. ಈಗ ಅದೇ ರೀತಿ ಪ್ರಾಡಕ್ಟ್ ಮಾಡೋಣ. ಸಮ್ ಆಫ್ ಝೀರೋಸ್ ಮಾಡಿದ್ವಿ, ಪ್ರಾಡಕ್ಟ್ ಆಫ್ ಝೀರೋಸ್ ಮಾಡೋಣ. ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ಸ್ ಫಾರ್ಮುಲಾ ಏನು, C upon A, constant upon coefficient of x square. So alpha ಏನಿದೆ, √3, ಬೀಟಾ ಏನಿದೆ, -√3. ನೋಡಿ √3 ಇಂಟು √3 ಮಾಡಿದ್ರೆ ಏನಾಗುತ್ತೆ, ಓನ್ಲಿ 3 ಬಂತು. ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಮೈನಸ್ ಬಂತು. ಈಗ ರೈಟ್ ಸೈಡ್ ಮಾಡೋಣ. ಕಾನ್ಸ್ಟೆಂಟ್ ಏನಿದೆ, -3 ಇದೆ. ಎ ಪ್ಲೇಸ್ ಅಲ್ಲಿ ಏನಿದೆ, 1 ಇದೆ. ಅಪಾನ್ 1 ಬರ್ದ್ರು ಒಂದೇ, ಬರೆದಿದ್ರು ಒಂದೇ, ಏನ್ ಬರುತ್ತೆ, -3 ಬಂತು. ಅಂದ್ರೆ ಇಲ್ಲಿ ಕೂಡ LHS ಇಸ್ ಈಕ್ವಲ್ಸ್ ಟು RHS. ಸೊ ನಾವೇನ್ ಹೇಳ್ಬೋದು, ವೆರಿಫೈಡ್. ಝೀರೋಸು ಫೈಂಡ್ ಔಟ್ ಮಾಡಿದ್ವಿ, ವೆರಿಫೈ ಕೂಡ ಮಾಡಿದ್ವಿ. ಓಕೆ, ಈಗ ನೆಕ್ಸ್ಟ್ ನೋಡಿ ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ, ಫೈಂಡ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ the sum and the product of whose zeros are -3 and 2 respectively ಅಂತ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಸಮ್ ಆಫ್ ದ ಝೀರೋಸ್, ಪ್ರಾಡಕ್ಟ್ ಆಫ್ ದ ಝೀರೋಸ್ ಕೊಟ್ಟಿದ್ದಾರೆ. ಇನ್ನು ಫೈಂಡ್ ಎ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಕೊಟ್ಟಿದ್ದಾರೆ. ಈ ತರ ಎಕ್ಸರ್ಸೈಸ್ ಅಲ್ಲಿ ಕೂಡ ಮಾಡಿದೀವಿ ಈ ತರ ಪ್ರಾಬ್ಲಮ್ಸ್. ನೋಡಿ -3 and 2 ಅಂದ್ರೆ ಸಮ್ ಆಫ್ ಝೀರೋಸ್, ಫಸ್ಟ್ ಕೊಟ್ಟಿದ್ದು ಸಮ್ ಆಫ್ ಝೀರೋಸ್ ಅಂತ ಅರ್ಥ. ಸೊ ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ಸ್ ಟು -3 ಇದೆ.
ಅಂಡ್ ಪ್ರಾಡಕ್ಟ್ ಅಂದ್ರೆ ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ಸ್ ಟು 2 ಅಂತ ಕೊಟ್ಟಿದ್ದಾರೆ. ಈಗ ನಾವು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಫೈಂಡ್ ಔಟ್ ಮಾಡಬೇಕು. ಜನರಲ್ ಫಾರ್ಮ್ ಏನು? ಎಕ್ಸ್ ಸ್ಕ್ವಯರ್ ಮೈನಸ್, ನೋಡಿ ಮೈನಸ್ ಬರಬೇಕು ಕಂಪಲ್ಸರಿ, ಅಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ಸ್ ಟು 0. ಓಕೆ, ಈಗ ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಏನ್ ಕೊಟ್ಟಿದ್ದಾರೆ? -3 ಕೊಟ್ಟಿದ್ದಾರೆ. ಎಕ್ಸ್ ಆಸ್ ಇಟ್ ಈಸ್ ಬರೆಯೋಣ, ಪ್ಲಸ್ ಅಲ್ಫಾ ಇಂಟು ಬೀಟಾ ಏನ್ ಕೊಟ್ಟಿದ್ದಾರೆ? 2 ಕೊಟ್ಟಿದ್ದಾರೆ, ಇಸ್ ಈಕ್ವಲ್ಸ್ ಟು 0. ಈಗ ಇನ್ನೂ ಸಿಂಪ್ಲಿಫೈ ಮಾಡೋಣ. ಎಕ್ಸ್ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ 3x ಪ್ಲಸ್ 2 ಇಸ್ ಈಕ್ವಲ್ಸ್ ಟು 0. ದಿಸ್ ಈಸ್ ಅವರ್ ರಿಕ್ವೈರ್ಡ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ಎಕ್ಸಸೈಸು ಮುಗೀತು, ಎಕ್ಸಾಂಪಲ್ಸು ಮುಗೀತು. ಈಗ ನೆಕ್ಸ್ಟ್ ಚಾಪ್ಟರ್.